ಶಂಕರಯ್ಯ ಹಿರೇಮಠ್ ಹಾಗೂ ಎಲ್ಲ ಅತಿಥಿ ಮಹೋದರರು ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬರೀ ಎರಡು ಹುಡುಗರು ಕೊಡ್ತೀನಿ ಬರೀ ರೇಸ್ ಇಡ್ರಿ ನೀವು ಅಂದ್ರೆ ಗ್ರಾಮದ ಹೊತ್ತಿಗೆ ಮತ್ತು ಸಮಾಜದಲ್ಲಿ ಕಾಪೂರು ಸಂಘಗಳನ್ನು ವತಿಯಿಂದ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ವ್ಯತ್ಯಸ್ತ ಸಮಿತಿಯ ಮುಖಂಡರು ಹಾಗೂ ರೆಡ್ಡಿಯವರು ವಕೀಲರು ಹಾಗೂ ಯಾವತ್ತು ಸಂಘಾತ ಸಮಾಜದ ಹೊತ್ತು ಈಗಾಗಲೇ ಬಂದು ಯಾರು ಯಾಕಂದ್ರೆ ಕೊಡುತ್ತೆ ಅದು ಸಾಧ್ಯತೆ ಯಾವ್ದಪ್ಪಿ ಎತ್ತುಗಳು ರಂಭಾಪುರದ ಎರಡು ನಿಮ್ದೇ ಊರ್ದ ಒಂದೇ ಊರ್ದೇನ ಬೇರೆ ಬೇರೆ ಅದು ಮೈಕ್ ಮೈಕ್ ಹಿಡಿದ್ ಮತ್ತ ತಾಜ್ಪುರ ರಂಭಾಪುರ ಗಾಡಿ ಯಾರು ಹೊಡಿತಾರ ಸಂಗುದಾದ ಮುಂದಾಪುರ ಯಾವ್ದನ ಎತ್ತುಗಳು ಬಿಜಾಪುರ ಎರಡು ಬಿಜಾಪುರ ಸಮೂಹ ಒಂದ್ ಕುಮಟಿ ಗಾಡಿ ಎರಡು ಹೊರಡ್ತಾರ ಗಾಡಿ ಶಿವಣ್ಣ ಉಪ್ಪಲ್ದೇನೆ ಶಿವಣ್ಣ ಜೋಡತ್ನ್ಯಾಗ ಕೊಡ್ತಾವ ವ್ಯವಸಾಯ ನಮ್ಮ ಹೆಸರಣ ಯಾವ್ದನ ಕಾತರ್ಕಿದ ಕುದ್ರಿ ಎತ್ನ್ಯಾಗ ಕೊಡ್ತದನ ಯಾರು ಹೊಡಿತಾರನ ಗಾಡಿ ಬಸವಣ್ಣ ಯಾವ್ದನ ಎತ್ತುಗಳು ಅತ್ತಲಟ್ಟಿ ಹನುಮಂತನ ಹಾ ರೀ ಬಿಡಿ ರಮೇಶನ ಗಾಡಿ ಯಾರು ಹೊಡಿತಾರಣ ಗಾಡಿ ಹನುಮಂತನ ರಮೇಶನ ಅತ್ತಲಟ್ಟಿ ಶಿವಣ್ಣ ಮತ್ತ ರಮೇಶನ 50,000 ಕೊಡ್ತು ಯಾವ್ದನ ನಮ್ದ ಹನುಮಾಪುರ ಯಾರು ಹೊಡಿತಾರನ ಗಾಡಿ ನೀವೇ ಹೊಡಿತಾರ ನಿಮ್ ಹೆಸರಣ ಬಿರ್ಬಲ್ ಅಪ್ಪ ಸರ್ ಕುದುರೆ ಎತ್ನ್ಯಾಗ ಕೊಡ್ತದನ್ನ ಯಾವ್ಯಾವ ಹೊಡ್ದಾನ ಎತ್ಗಳು ಇದು ಬಿಜಾಪುರ ಗೌಡ್ರದನ ಹಾ ಮಾಯಕ್ ಹಿಡದ್ ಮತ್ತೆ ನಾವ ಅದು ಹತ್ತನೇದನ ಇದು ಬಿಜಾಪುರ ಗೌಡ್ರ ಗಾಡಿ ಯಾರು ಹೊಡಿತಾರನ ಮಚ್ಚೋನ ಸಂಜನ ಮಚ್ಚನ 50,000 ಕೊಡ್ತದನ್ನ ಜೋಡತ್ನ ಯಾವ್ದನ ಬೊಮ್ಮಣಿಗೆ ಯಾವ್ದು ಅಣ್ಣ ಕಾಸಿನಗುಂಟಿ ಕಾಸನಗುಂಟಿ ಮಲ್ಲಂಗೋಡು 50,000 ಕೊಡ್ತದನ್ನ ಯಾರ್ಯಾರು ಹೊಡಿತಾರನ ಗಾಡಿ ದೇಸಾಯಿ ರೀ ಮುದ್ದೆಬಾ ದೇಸಾಯಿ ಹೊಡಿತಾರ್ರಿ ಯಾವ್ದನ ಹಿರೇಕೊಪ್ಪ ಕುದುರೆ ಯತ್ನ್ಯಾಗ ಕೊಡ್ತದನ್ನ ಗಾಡಿ ಯಾರು ಹೊಡಿತಾರನ ಗಾಡಿ ನಾನು ಹೊಡ್ತೇನೆ ನೀವ್ ನಿಮ್ ಹೆಸರಣ ಮಂಜು ಯಾವ್ದನ ಹಣಮನೇರಿ ಯಾರು ಹೊಡಿತಾರನ ಗಾಡಿ ಮುತ್ತು ಅಣ್ಣ ಕುದುರೆ ಯತ್ನ್ಯಾಗ ಕೊಡ್ತದನ್ನ ಜನರಲ್ 50,000 ಇವರು 500 ಕೊಟ್ಟಿದ್ದಾರೆ ಬಂದಾರ ಅವ್ರು ಉದ್ಘಾಟನೆ ಮಾಡಿ ಚನ್ನಪಪ್ಪ ಕುರಿ ಇವರು 500 ಕೊಟ್ಟಿದ್ದಾರೆ ಚಾಲನೆಗೆ ಶ್ರೀ ಸೋಮಶೇಖರ್ ಕುರಿ ಇವರು 500 ರೂಪಾಯಿಯನ್ನು ಕೊಟ್ಟಿದ್ದಾರೆ ನಿಂಗಪ್ಪ ಇವರು 500 ರೂಪಾಯಿಯನ್ನು ಕೊಟ್ಟಿದ್ದಾರೆ
ಶಾಸಕರಿಂದ ಉದ್ಘಾಟನಾ ಕಾರ್ಯಕ್ರಮ. ಸರ, ನೀವು ಎಷ್ಟು ವರ್ಷದಿಂದ ರೇಸ್ ಮಾಡ್ಕೊಂಡ್ ಬರಾತ್ರಿ? ಗ್ರಾಮ ದೇವತೆ ಸಂಗಾಪುರ್ ದ್ಯಾಮವ್ವ ಜಾತ್ರೆಯ ನಿಮಿತ್ತವಾಗಿ ನಾವು ಸುಮಾರು 6 ವರ್ಷಗಳಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ವತಿಯಿಂದ ಜೋಡೆತ್ತಿನ ಓಟದ ಸ್ಪರ್ಧೆ, 1 ಕುದುರೆ 1 ಎತ್ತಿನ ಓಟದ ಸ್ಪರ್ಧೆ ಮತ್ತು 2 ಜೋಡು ಕುದುರೆ ಓಟದ ಸ್ಪರ್ಧೆಯನ್ನು ಸುಮಾರು 6 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂತ ಬರ್ತಾ ಇದ್ದೇವೆ. ಇಲ್ಲಿ ಪ್ರಥಮ ಬಹುಮಾನ ಜೋಡೆತ್ತಿನ ಓಟದ ಸ್ಪರ್ಧೆಯ ಪ್ರಥಮ ಬಹುಮಾನ 50,001 ರೂಪಾಯಿ, ದ್ವಿತೀಯ ಬಹುಮಾನ 30,001 ರೂಪಾಯಿ, ತೃತೀಯ ಬಹುಮಾನ 20,001 ರೂಪಾಯಿ, ಚತುರ್ಥ ಬಹುಮಾನ 10,001 ರೂಪಾಯಿ. ಅದೇ ರೀತಿಯಾಗಿ 1 ಕುದುರೆ 1 ಎತ್ತಿನ ಓಟದ ಸ್ಪರ್ಧೆ ಪ್ರಥಮ ಬಹುಮಾನ 20,001 ರೂಪಾಯಿ, ದ್ವಿತೀಯ ಬಹುಮಾನ 15,001 ರೂಪಾಯಿ, ತೃತೀಯ ಬಹುಮಾನ 10,001 ರೂಪಾಯಿ, ಚತುರ್ಥ ಬಹುಮಾನ 7,001 ರೂಪಾಯಿ. ಅದೇ ರೀತಿಯಾಗಿ 2 ಕುದುರೆ ಓಟದ ಸ್ಪರ್ಧೆ ಪ್ರಥಮ ಬಹುಮಾನ 15,001 ರೂಪಾಯಿ, ದ್ವಿತೀಯ ಬಹುಮಾನ 10,001 ರೂಪಾಯಿ, ತೃತೀಯ ಬಹುಮಾನ 7,001 ರೂಪಾಯಿ. ಈ ರೀತಿಯಾಗಿ ಎಲ್ಲ ನಮ್ಮ ಸಂಗಾಪುರದ ಯುವಕ ಮಿತ್ರರು ಗುರುನಾಥ್ ಮಣ್ಣಿಯವರ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಎಲ್ಲ ಯುವಕರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ಮಾಡಿಕೊಡದೆ ಎಲ್ಲರೂ ಸುಸೂತ್ರವಾಗಿ ಎಲ್ಲ ಗ್ರಾಮದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸುಮಾರು 6 ವರ್ಷಗಳಿಂದ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮೂರಿನ ಹೆಮ್ಮೆ. ಯಾವುದೇ ಗದ್ದಲ ಗಲಾಟೆ ಅಲ್ಲದೆ ಅಷ್ಟೇ ಅಲ್ಲದೆ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಡಲಾರದೆ ಅವು ಎಷ್ಟು ಶಾಂತ ರೀತಿಯಿಂದ ಹೋಗ್ತಾವೋ ಅಷ್ಟೇ ರೀತಿಯಲ್ಲಿ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಡಲಾರದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತೇವೆ ಅಂತಕ್ಕಂಥ ಹೆಮ್ಮೆಯನ್ನು ನಮ್ಮೂರಿನ ಪರವಾಗಿ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ವತಿಯಿಂದ ತುಂಬೂರಿನಿಂದ ಬಹಳ ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ. ನಾನು ಬೀರಪ್ಪ ಕಡ್ಲಿಮಟ್ಟಿ, ಶಿಕ್ಷಕರು, ಗುರುನಾಥ್ ಮಣ್ಣಿ, ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ಸಂಘಟಕರು, ಅದೇ ರೀತಿಯಾಗಿ ಯಲ್ಲಪ್ಪ ಎರಡಮ್ಮಿ ಎಲ್ಲ ಸದಸ್ಯರು, ಯಲ್ಲಪ್ಪ ಕುರಿ ಇವರೆಲ್ಲರೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ಎಲ್ಲ ಸರ್ವ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ತನಕ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಆಗಿರೋದಿಲ್ಲ ಅಥವಾ ಯಾವುದೇ ಪ್ರಾಣಿಗಳಿಗೆ ಧಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಸೂಚನೆಗಳು ಯಾವ ರೀತಿ ಅದಾವ ಸರ್? ನಿಮ್ ಸೂಚನೆಗಳಂತಂದ್ರ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಡೋದಿಲ್ಲ, ಅವು ಎಷ್ಟು ಹೋಗ್ತವೆ ಅಷ್ಟೇ ಹೋಗಿ ಬರ್ಬೇಕು, ಚಿತ್ರ ಹಿಂಸೆ ಕೊಡೋದಿಲ್ಲ. ಅದರ ಜೊತೆಗೆ ಒಂದು ವೇಳೆ ಈ ಸ್ಪರ್ಧೆಯಲ್ಲಿ ಏನಾದರೂ ತೊಂದರೆ ಆಗ್ತಂದ್ರೆ ಅದಕ್ಕೆ ಕಮಿಟಿ ಜವಾಬ್ದಾರಲ್ಲ, ಅವರೇ ಮಾಲಕರೇ ಜವಾಬ್ದಾರ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದೇವೆ. ನೆಕ್ಸ್ಟ್ ಪ್ರವೇಶ ಫೀ ಅಂತ ನಾವು ಇಟ್ಟುಕೊಂಡಿದ್ದೇವೆ. ಪ್ರಥಮ ಜೋಡೆತ್ತಿನ ಸ್ಪರ್ಧೆಯ ಪ್ರವೇಶ ಫೀ 6,000 ರೂಪಾಯಿ. ನೆಕ್ಸ್ಟ್ 1 ಕುದುರೆ 1 ಎತ್ತಿನ ಸ್ಪರ್ಧೆಯ ಪ್ರವೇಶ ಫೀ 2,001. ನೆಕ್ಸ್ಟ್ 2 ಜೋಡು ಕುದುರೆ ಪ್ರವೇಶ ಫೀ 2,001 ರೂಪಾಯಿ ಇರ್ತಾ ಇದೆ. ಮೊದಲನೇದಾಗಿ ಯಾವ ಸ್ಪರ್ಧೆಯನ್ನು ಬಿಡುಗಡೆ ಮಾಡ್ತೀವಿ? ಮೊದಲನೇದಾಗಿ ಯಾವ ಸ್ಪರ್ಧೆ ಬಿಡ್ತೀರಿ? ಮೊದಲ ಜೋಡೆತ್ತಿನ ಸ್ಪರ್ಧೆ ಪ್ರಾರಂಭವಾಗ್ತದೆ. 1 ಎತ್ತು 1 ಕುದುರೆ, ಆಮೇಲೆ ಜೋಡೆತ್ತು, ಆಮೇಲೆ ಜೋಡೆತ್ತಿನ ಸ್ಪರ್ಧೆ ನಡೀತಾ ಇದೆ. ಧನ್ಯವಾದಗಳು ಸರ್. ಯಾವುದೇ ಡಕ್ಲಿಂಗ್ ಇರೋದಿಲ್ಲ. ನೆಕ್ಸ್ಟ್ ಯಾವುದೇ ಬಂಡಿಯಿಂದ ಯಾವ ಒಂದು ಊರನಲ್ಲಿ ಕಮಿಟಿ 4 ಬೈಕ್ ಗೊತ್ತಿಂದ ಯಾವ ಮೈದಾನ ಪ್ರೇಮಿಗಳು ಯಾವ ಬೈಕು ನಾವು ಬಿಡಂಗಿಲ್ಲ. ಕಮಿಟಿ ಸದಸ್ಯರೇ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿರ್ತಾರ. ನೆಕ್ಸ್ಟ್ ಬಂಡಿಯಿಂದ ಯಾವುದೇ ಬೈಕ್ಗಳನ್ನ ಬಿಡೋದಿಲ್ಲ. ನೆಕ್ಸ್ಟ್ ಯಾವ ಜನರಿಗೆ ಅವಕಾಶ ಇರೋದಿಲ್ಲ. ಕಮಿಟಿ ಸರ್ವ ಸದಸ್ಯರೇ ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೆ ಇಲ್ಲಿ ತನಕ ಯಾವುದೇ ಅಪಾಯಗಳಾಗಿಲ್ಲ, ಆಗೋದಿಲ್ಲ ಅಂತಕ್ಕಂಥ ಆಶಾಭಾವನೆ ನಮಗಿದೆ. ನೆಕ್ಸ್ಟ್ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟರೆ ನಾವು ಪ್ರಶಸ್ತಿಯನ್ನು ಕೊಡೋದಿಲ್ಲ. ಧನ್ಯವಾದಗಳು ಸರ್. ಇಷ್ಟೆಲ್ಲ ಮಾಹಿತಿ ಪೂಜೆ ಮಾಡಿದ ಎತ್ಗಳು ಚಾಲನೆ ನೀಡಿದ್ರು ನೋಡ್ರಿ. ಈಗ ಪೂಜೆ ಮಾಡಿದ ಎತ್ಗಳು ಸಾಂಪ್ರದಾಯಿಕವಾಗಿ ಹೋಗಿ ಬರ್ತಾವ. ಕಾಶಿನಕುಂಟಿ ಸಾಹೇಬ್ಲಾಲ್ ದೇಸಾಯಿ ಅವ್ರ ಗಾಡಿವಾನ, ಅತ್ತಾಲಟ್ಟಿ ಹನುಮಂತಣ್ಣ, ಗಿರಡಿ ರಮೇಶ್ ಗಾಡಿವಾನ್, ಶಿವಾನಂದ್ ಅತ್ತಾಲಟ್ಟಿ. ಯಾವ್ದ್ರಿ ಕಾಕ? ಕಡ್ಲಿಮಟ್ಟಿ. ಕಡ್ಲಿಮಟ್ಟಿ.
ಏನ್ರಿ ನಿಮ್ಮ ಹೆಸರು? ಲಕ್ಷ್ಮಣ್. ಉಪ್ಪಲ್ದನಿ ಸುವರ್ಣ ಗಾಡಿವಾನ್ ಕುಮಟಗಿ ಮತ್ತು ಉಪ್ಪಲ್ದನಿ ಶಮ್ಮುಂದು. ಬಾಗಲಕೋಟೆ ಜಿಲ್ಲೆಯ ಸಂಗಾಪುರ ಗ್ರಾಮದಲ್ಲಿ 50,000 ಬಹುಮಾನದ ಜೋಡೆತ್ತಿನ ಜನರಲ್ ಗಾಡಿ ಮೈದಾನ ಇಟ್ಟಿದ್ರು. ಅಲ್ಲಿ ಸುಮಾರು ಒಂದು 7 ಗಾಡಿ ಕೂಡಿದ್ದು 50,000, 6,000 ರೂಪಾಯಿ ಪ್ರವೇಶ ಫೀ, 50,000 ರೂಪಾಯಿ ಪ್ರಥಮ ಬಹುಮಾನ ಇಟ್ಟಿದ್ರು. ಗಾಡಿ ಬಿಟ್ಟು ಕೂಡಲೇ ಹುಯಿ ಹಾಕಿಬಿಟ್ರು. ದ್ಯಾಮನ್ ಕಾಕ ಏಕಕ್ಕೆ ಓಡಾತಿದ್ರು ಹುಯಿದಾಗ. ಆಮೇಲೆ ಹಿಂದ ಗಾಡಿ ಬಾಳೆ ಜೋರ್ ಬರೋಣ ನಾವು ಹಂಗೆ ಮುಂದೆ ಬಂದ್ಬಿಟ್ಟೇವಿ. ಗಾಡಿಯಲ್ಲಿ ನಮ್ಮ ಸೈಕಲ್ ಮೋಟ್ರ್ ಅಂತೆಗೆ ಬರ್ತದೆ ಅಂತೇಳಿ ಕಮಿಟಿಯವರು ಗಾಡಿನೂ ಸ್ಲೋವಾಗಿತ್ತು ಸ್ವಲ್ಪ, ಅದಕ್ಕೆ ಹಂಗೆ ಮುಂದೆ ಬಂದಿರೋ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಹುಯಿದಾಗ. ಯಾಕಂದ್ರೆ ಕಂಡಾಪ್ಟಿ ಸ್ಪೀಡ್ ಇದ್ದು ಗಾಡಿಗಳು. जामन काका एकक्किद्ದ 2 साहेबलाल देसायर गाड़ी अದ. 3 नंबर का ರಂಭಾಪುರ ಹರ್ನ್ಯಾ. ಸೈಡ್ ಹಿಡಿಬೇಕನ್ನತ್ತಾರ ಸಂಗಣ್ಣವರು. ಸಾಹೇಬ್ಲಾಲ್ ದೇಸಾಯರ್ ಗಾಡಿ ಸೈಡ್ ಹೊಡಿಬೇಕಂತ ಹೇಳಿ ಸೈಡಿಗೆ ಹಿಡಿದ್ರು. ಮೂರು ಗಾಡಿ ಸಪ್ರೇಟೇ ಬಿಟ್ಟು ಬಂದಿದ್ದು ಸ್ವಲ್ಪ ಹುಯಿದ್ ಹಾಕಿದೆ. ಆಮೇಲೆ ಹಿಂದಿನ ಗಾಡಿಗಳು ಸಪ್ರೇಟ್ ಇದ್ದು. ಪಟ್ಟ ಬಿಡೋಣ ಒಂದು ಅರ್ಧ ಕಿಲೋಮೀಟರ್ ತನ ಗಾಡಿ ಭಾಳ ಸ್ಪೀಡ್ ಓಡಾಡ್ತದೆ. ರಂಭಾಪುರ ಹರ್ನ್ಯಾ ಈ ಕಡೆ ಸೈಡಿಗೆ ಹಿಡಿದ್ರು. ಗಾಡಿ ಸೈಡಾಗಿ ಹಿಡ್ದಾರ ಅನ್ನೋಟ್ಲೇನೆ ಗಾಡಿ ಹೊಡೆದು ಏಕಕ್ಕೆ ಬಿತ್ತು. ಸಂಗವನ್ನ ಮಮದಾಪುರ ಗಾಡಿವಾನ, ತಾಜ್ಪುರ ಹರ್ನ್ಯಾ ಸಚಿನ್ ಸೌಕಾರನ್ ಹರ್ನ್ಯಾ, ಇದು ರಂಭಾಪುರ ಹರ್ನ್ಯಾ. ಅದರಿಂದ ದ್ಯಾಮನ್ ಕಾಕನ ಎತ್ಗೋಳ ಹೆಸರು ನನಗೆ ಗೊತ್ತಿಲ್ಲ. ಅದರ ಎತ್ಗೋಳ ಹೆಸರು ನನಗೆ ಗೊತ್ತಿಲ್ಲ, ಕೇಳತ್ತಿಲ್ಲ. ಹಿಂದೆ ಸಾಹೇಬ್ಲಾಲ್ ದೇಸಾಯರ್ ಗಾಡಿ ಅದ. ಅದ್ರ ಹಿಂದೆ ಕಡ್ಲಿಮಟ್ಟಿ ಅವ್ರ ಗಾಡಿ ಬರತ್ತದ. ಒಟ್ಟು ಗಾಡಿ ಬಂದು ಇಲ್ಲಿ ಮ್ಯಾಗ ತುದಿಯಾಗ ಡಿಬ್ಬಿ ಹತ್ತೊಂದು ಡಿಬ್ಬಿಯಾಗ ಒಟ್ಟು ಗಾಡಿ ಬಂದು ಕೂಡ್ಕೊಂಡ್ಬಿಟ್ಟು. 4 ನಂಬರ್ ಕಡ್ಲಿಮಟ್ಟಿ ಅವ್ರ ಗಾಡಿ ಓಡಾತಿತ್ತು. 5 ನಂಬರ್ ಬಿಜಾಪುರ ಗೌಡ್ರ ಗಾಡಿ. ಅದ್ರ ಹಿಂದೆ ಕುಮುಟಿಗಿ ಮತ್ತು ಹನುಮಂತಣ್ಣ ಅತ್ತಾಲಟ್ಟಿ ಅವ್ರದ್ದು. ಹರ್ನ್ಯಾ ಮತ್ತು ಹರ್ನ್ಯಾ ಏಕಕ್ಕೆ ಓಡಾತೋ ಗಾಡಿ. ಹಿಂದ ದ್ಯಾಮನ್ ಕಾಕ. ನಾಲ್ಕೂರಿ ದಾರಿ ಅದ ಹೇಳ್ಯಾರ. ನಾಲ್ಕೂರಿ ಹೋಗಿ 4 ಬರೋದು. ಹರ್ನ್ಯಾ ಗಾಡಿ ಹಿಂದೆ ದ್ಯಾಮನ್ ಕಾಕನ್ ಗಾಡಿ. ಅದರ ಹಿಂದೆ ಸಾಹೇಬ್ಲಾಲ್ ದೇಸಾಯರ್ ಗಾಡಿ. ರೋಡ್ ಸ್ವಲ್ಪ ಹತ್ತಿ ಅದು ಸಂಗಾಪುರ ಮೈದಾನದು
1.5 ಕಿಲೋಮೀಟರ್ ಆಗ್ಬೋದು. 1.5 ಕಿಲೋಮೀಟರ್ ತನ ಸಿಂಗಲ್ ರೋಡ್ ಅದ. ಅಲ್ಲಿ ಸೈಡ್ ಹಿಡಿಯಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಒಂದ್ ಎತ್ತ ಸೈಡಿಗೆ ಹಿಡಿಯಾಗ ಒಂದ್ ಎತ್ತ ಈ ಕಡೆ ಮಗ್ಳು ಸೈಡು ಎರಡು ಕಡೆ ಇದು ಇಲ್ಲ, ಏನಪ್ಪಾ ಅಂದ್ರೆ ಕುಲ್ಲಾ ಜಾಗಿಲ್ಲ. ಈ ಕಡೆ ಇಳಿದ್ರ ಒಡ್ಡ ಇಳಿದು ಕೆಳಗೆ ಇಳಿದು ಬಿಡ್ಬೇಕು. ಒಂದ್ ಎತ್ತ ಭಾಳ ಕಟಾನ್ ಕಟ್ಟಿ ಇರೋದ್ರಿಂದ ಎಲ್ಲಾರು ಒಂದ್ರ ಹಿಂದ್ ಒಂದೇ ಓಡಿಸೋತ್ ಬರತ್ತಾರ, ಯಾಕೂ ಗಡ್ಬಡ್ ಮಾಡತ್ತಿಲ್ಲ. ಮುಂದ್ ಹೋಗಾಗ ಈಗ ದೊಡ್ಡ ರೋಡ್ ಹತ್ತತ್ತ, ಬಾಳ್ಕೋಟ್ ಹೋಗೋ ದೊಡ್ಡ ರೋಡ್, ಇಲ್ಲಿ ಬಂದು ಹಿಡಿಬೇಕಂತೇಳಿ ಕೂತಿದ್ರು ಎಲ್ಲಾರು. ಇಲ್ಲಿ ಅಂದ್ರ ಎಲ್ಲಾ ಗಾಡಿ ಓಡ್ಸಾಕತ್ತೀನಿ. ರೋಡ ಆ ಕಡೆ ಎಲ್ಲಾ ಹತ್ತಿತ್ತು, ಅದರದಿಂದ ಒಂದರ ಹಿಂದ ಎಲ್ಲಾ ಕಾಯ್ಕೋತ್ ಕೂತಿದ್ರು. ಈಗೇನ್ ರೋಡ್ ಹಿಂಗ್ ಸಿಗಾನ ನಾವ ಸೈಡಿಗೆ ಹಿಡಿದು ಸಾಹೇಬ್ಲಾಲ್ ದೇಸಾಯಿ ಗಾಡಿ ದೋಣಕ್ ಬತ್ತು ಸೈಡ್ ಹಿಡಿಯತ್ತಾರ. ತಿಪ್ಪನ್ ಕಾಕ, ಸಾರಿ ದ್ಯಾಮನ್ ಕಾಕ, ಸಂಗಾಪುರ ಕಮಿಟಿಯವರು ನಮಗ ವಿಡಿಯೋ ಮಾಡಾಕ ಅನುಮತಿ ಮಾಡಿಕೊಟ್ರು. ಅವರೇ ಹೇಳಿದ್ರು ನಮ್ಮ ಊರ್ ಮೈದಾನ ಹಿಂಗ ಆಗತ್ರಿ, ಹಿಂಗ್ ಬರ್ರಿ ನಮ್ಮಲ್ಲಿ ವಿಡಿಯೋ ಮಾಡಾತ್ರತ್ತ, ನಿಮ್ಗೆ ಏನ್ ಬೇಕು ಅದು ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವರೇ ಸೈಕಲ್ ಮೋಟ್ರ್ ಕೊಟ್ರ ನಮಗೊಂದು ವಿಡಿಯೋ ಮಾಡಾಕ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ವತಿಯಿಂದ ಸತತ 6 ವರ್ಷಗಳ ಕಾಲ ಜೋಡೆತ್ತಿನ ಗಾಡಿ ಊಟದ ಸ್ಪರ್ಧೆ, ಒಂದು ಎತ್ತು ಮತ್ತು ಒಂದು ಕುದುರೆ ಗಾಡಿ ಊಟದ ಸ್ಪರ್ಧೆ, ಜೋಡು ಕುದುರೆ ಊಟದ ಸ್ಪರ್ಧೆ, ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದರಾಗ ಅತಿ ಹೆಚ್ಚು ಬಹುಮಾನ ಇಟ್ಟಿದಂದ್ರ ಜೋಡೆತ್ತಿನ ಗಾಡಿ ಊಟದ ಸ್ಪರ್ಧೆ 50,000 ರೂಪಾಯಿ. ಹೋದ ವರ್ಷ ಇವರು 30,000 ರೂಪಾಯಿ ಇಟ್ಟಿದ್ರು, ಈ ವರ್ಷ 50,000 ರೂಪಾಯಿ, ಒಂದ್ 20,000 ಹೆಚ್ಚಿಗೆ ಮಾಡಿ 50,000 ರೂಪಾಯಿ ಇಟ್ಟಾರ. ಗಾಡಿ ಒಂದ್ 2.5 ಕಿಲೋಮೀಟರ್ ಬಂದಾವು. ಏಕಕ್ಕ ಸಂಭವಣ್ಣ ಮಮದಾಪುರ, ದೋನ್ ಸಾಹೇಬ್ಲಾಲ್ ದೇಸಾಯಿ ಅವ್ರು ಓಡಾತಾರ. ತಿನ್ನಕ ಬಿಜಾಪುರ ಗೌಡ್ರ ಬಡ್ಚಿ ಅತ್ತ ಮತ್ತ ಆ ಕಡೆ ಅಥಣಿದು ಗಾಡಿವಾನ ಮಚ್ಚುವಣ್ಣ ರತ್ನಾಪುರ. ಸಾಹೇಬ್ಲಾಲ್ ದೇಸಾಯಿ ಗಾಡಿ ಸೈಡ್ ಹೊಡ್ಯಾಕ್ ಬತ್ತು, ಒಮ್ಮೆ ರಂಭಾಪುರ ಹರ್ನ್ಯಾ ಗಾಡಿ ಸೈಡ್ ಹೊಡೆದು ಏಕಕ್ ಬಿತ್ತು. ಸೈಕಲ್ ಮೋಟ್ರ್ ಒಂದು ಭಾಳ ಆಗ್ಬಿಟ್ಟಿದ್ದು, ಯಾಕಾಡಿ ಏನು ವಿಡಿಯೋ ಒಂದು ಕರೆಕ್ಟ್ ಆಗಲಾಗಿತ್ತು. ಗಾಡಿ ಗೌಡ್ರ ಬಡ್ಸಿ ಹತ್ತ ಗಾಡಿವಾನ್ ಮಚ್ಚುವನ್ನ ರತ್ನಾಪುರ್, ಹಿಂದ್ಕೇಸರಿ ಗಾಡಿವಾನ್ ರತ್ನಾಪುರ್ ಮಚ್ಚುವನ್ನ, ಸಾಹೇಬ್ಲಾಲ್ ದೇಸಾಯಿ. 2 ಗಾಡಿ ನಾ ಮುಂದು ನೀ ಮುಂದು ಅಂತೇಳಿ ಓಡಾತಾವು. ಮಚ್ಚುವನ್ನ ರತ್ನಾಪುರ್ ಅವ್ರ ಗಾಡಿ ಸಾಹೇಬ್ಲಾಲ್ ದೇಸಾಯಿ ಅವ್ರ ಗಾಡಿ ಹೊಡೆದು ಮುಂದೆ ಬಿತ್ತು. ಬಿಜಾಪುರ ಗೌಡ್ರ ಸೂರ್ಯ ಎತ್ತ, ಬಲ್ಕಿಂದು ಎಡ್ಕಿಂದು ಅಥಣಿದು. ಕಲರ್ ಸನೆ ಬಂದು ಗಾಡಿಗಳು. ಪ್ರಥಮವಾಗಿ ಬಣ್ಣಕ್ಕೆ ಹೋದವ್ರಿಗೆ 5 ಫುಟ್ ಡಾಲ್ ಅದ. ಯಾರು ಬಣ್ಣಕ್ಕೆ ಹೋಗ್ತಾರ ಫಸ್ಟಿಗೆ ಪ್ರಥಮವಾಗಿ ಬಣ್ಣ ಯಾರು ತಗೋತಾರ ಎತ್ತಿನ ಗಾಡಿ ಒಯ್ದು ಅವ್ರಿಗೆ 5 ಫುಟ್ ಡಾಲ್ ಅದ. ಅದ್ರ ದಶಿಂದ ಎಲ್ಲರೂ ಪೈಪೋಟಿ. ನಾನು ಸಾಹೇಬ್ಲಾಲ್ ದೇಸಾಯಿ ಗಾಡಿ, ಮಚ್ಚುವ ನನ್ನ ಗಾಡಿ ಡಾಲಿಗೆ ಪ್ರಥಮ ಹೋಗ್ಬೇಕಂತ ಹೇಳಿ ಓಡ್ಸತ್ತಾರ.
ಎರಡೂ ಭಾಳ ಜೋರ್ಲೇನೆ ಓಡಾತಾವ ಗಾಡಿ. ಈ ಕಡೆ ಸಾಹೇಬ್ರವ್ರ ದೇಸಾಯರ್ ಗಾಡಿ ಅದನ್ನು ಚಲೋ ಓಡಾತದ, ಗೌಡ್ರ ಗಾಡಿ ಚಲೋ ಓಡಾತದ. ಕಲರ್ ಸನೇ ಬತ್ ಗಾಡಿಗೆ, ಕಲರ್ ಸನೇ ಬಂದು ಗಾಡಿ ಸ್ಲೋ ಮಾಡ್ಕೊಳತ್ತಾರ. ಕಲರ್ ಈಗ ಏಕಕ್ಕೆ ಯಾವ್ದು ಹೊಳ್ತದ ಅವ್ರಿಗೆ 5 ಫುಟ್ ಡಾಲ್ ಅದ. ಪ್ರಥಮವಾಗಿ ಈ ಗೆರಿ ಫಸ್ಟ್ ಗೆರಿಗೆ ಬಂದ್ ಮುಟ್ಬೇಕದು. ಬಂದ್ ಮುಟ್ಟಿದ ಗಾಡಿಗೆ 5 ಫುಟ್ ಡಾಲ್ ಪ್ರಥಮವಾಗಿ ಬಣ್ಣ ತೊಗೊಂಡಿದ್ಕ. ಬಣ್ಣ ತಗೊಂಡಿದ್ದು ಮಚ್ಚವನ್ನ ರತ್ನಾಪುರ್ ಏಕಕ್ಕೆ ಬಣ್ಣ ತಗೊಂಡ್ರು. ದೋನಕ್ಕೆ ಸಾಹೇಬ್ಲಾಲ್ ದೇಸಾಯಿ ಅವ್ರ ಗಾಡಿ ಬಣ್ಣ ತಗೊಂಡದ. ಬಣ್ಣ ತಗೊಂಡ್ ತಿರುಗಿ ಗಾಡಿ ಹತ್ತ ಬಿಟ್ಟು ಕಾಶಿನ್ ಕುಂಟಿ ಎತ್ಕೊಳ್ರಿ. ಇವು ಕಾಶಿನ್ ಕುಂಟಿದೊಂದು 3 ನಂಬರ್ ಬಣ್ಣ ತೊಳಾಕ ಕಡ್ಲಿಮಟ್ಟಿ, 4 ನಂಬರ್ ಶಿವಾನಂದ್ ಅತ್ತಾಲಟ್ಟಿ, ಸಾಹೇಬ್ಲಾಲ್ ದೇಸಾಯಿ ಅವ್ರ ಗಾಡಿವಾನ್. ಈ ಗಾಡಿವಾನ್ ಸಾಹೇಬ್ಲಾಲ್ ದೇಸಾಯಿ ಅವರು. ಸೈಕಲ್ ಮುಡ್ರು ಒಂದು ಕಂಡಕ್ಟಿ ಆಗಿಬಿಟ್ಟವು ಕಮಿಟಿಯವ್ರಿಗೆ. ನಾವು ಮಂದಿ ನಮ್ಮನ್ನ ವಿಡಿಯೋ ಮಾಡಕ್ಕೆ ನಮಗೂ ಬಿಡ್ಲಿಲ್ಲ. ಕನ್ಫ್ಯೂಸ್ ಆಗಿಬಿಡ್ತಾವ್ರಿ, ವಿಡಿಯೋ ಮಾಡೋರು ಯಾರು, ಯೂಟ್ಯೂಬ್ ಅವ್ರದವ್ರು ಯಾರು, ನೋಡಾಕ್ ಬಂದ್ ಜನ ಯಾರು ಅಂತ ಹೇಳಿ. ಗಾಡಿದು ಬಣ್ಣ ತಗೊಂಡು ಏಕಕ್ಕೆ ಬಿದ್ದದ್ ನೋಡ್ರಿ. ಈ ಗಾಡಿ ವಾಹನ ಮಚ್ಚವನ್ನ ರತ್ನಾಪುರ, ವಿಜಾಪುರ ಗೌಡ್ರು ಸೂರ್ಯ ಅತ್ತ. ಈ ಕಡೆದು ಅಥಣಿದು. ಅದ್ರ ಹಿಂದ್ಗಡೆ ದೋನಕ್ಕೆ ಬಣ್ಣ ತಗೊಂಡ್ ಬಂದಿರ್ತಂದ್ರ ಸಾಹೇಬ್ಲಾಲ್ ದೇಸಾಯಿ ಅವ್ರ ಗಾಡಿ 2 ನಂಬರ್ ಕೊಡಾತದ ಬಣ್ಣ ತಗೊಂಡಿಂದ. ಸೈಕಲ್ ಮುಟ್ರೆ ಸೈಡ್ ತೆಗಿಯಾಕಿದಿಲ್ಲ. ನಮ್ ಮುಂದೆ ಹೋಗ್ಬೇಕಂದ್ರೆ ಯಾರು ಸೈಡ್ ಕೊಡ್ತಾ ಇದ್ದಿಲ್ಲ. ಮತ್ ಕಮಿಟಿ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಮುಂದೆ ಬಂದೆ. ಐದು ಫುಟ್ ಡಾಲ್ ಮಚ್ಚವನ್ನ ರತ್ನಾಪುರ ಅವ್ರು ಪಡೆದ್ರು. ಬಣ್ಣಕ್ಕೆ ಏಕಕ್ಕೆ ಇವ್ರೆ ಹೋದ್ರು. ಹಿಂದ್ ಕೇಸರಿ ಗಾಡಿವಾನ್ ಮಚ್ಚವನ್ನ ರತ್ನಾಪುರ್. ಬಣ್ಣ ತಗೊಂಡಿದ್ ಗಾಡಿ ಸ್ವಲ್ಪ ಹುಟ್ಟು ಹಿಂದಿನ ಗಾಡಿಗೆ ಈ ಗಾಡಿಗೆ ಭಾಳ ಡಿಸ್ಟೆನ್ಸ್ ಆಗ್ಯದ. ಗಾಡಿ ಸ್ವಲ್ಪ ಬಿಟ್ಟೆ ಓಡಾತದ. ಅದ್ರ ಹಿಂದ್ಗಡೆ ಸಾಹೇಬ್ಲಾಲ್ ದೇಸಾಯಿ ಅವ್ರ ಗಾಡಿ ಅದ. ಸೈಕಲ್ ಮುಟ್ರು ಭಾಳ ಆಗಾರನ ಹಿಂದಿನ ಗಾಡಿ ಕ್ಯಾಪ್ಚರ್ ಮಾಡೋದು ಆಗ್ಲಿಲ್ಲ. ನಾವು ಅಕಸ್ಮಾತ್ ಹಿಂದೆ ಹೋದ ನಮ್ ಮುಂದೆ ಬಿಡಂಗಿಲ್ಲ ಸೈಕಲ್ ಮುಟ್ಬೋದು ಗಾಡಿ. ಅದರ ದಸಿಂದ ಮುಂದಿಂದ ಫಸ್ಟ್ ಬಂದಿಂದ ವಿಡಿಯೋ ಅಷ್ಟೇ ಎತ್ಕೊಳ್ಳೋದು ಮಾಡ್ಕೊತ ಬರತ್ತೇವೆ ಹಂಗೆ ಮುಂದೆ. ಇವರೇ ಬಿಜಾಪುರ ಗೌಡ್ರು. ಈ ಸೈಕಲ್ ಮುಟ್ರ ದಮ್ಮನವರು ಇವ್ರು ಬಿಜಾಪುರ ಗೌಡ್ರು. ಇವ್ರದ್ದು ಬಲ್ಕಿನೇ ಅತ್ತ ಸೂರ್ಯ ಅಂತ ಹೇಳಿ. ಕಂಡಾಪಟ್ಟಿ ಸೈಕಲ್ ಮೋಟರ್ ಆಗ್ಬಿಟ್ಟು ನಮ್ಗೆ ವಿಡಿಯೋ ಮಾಡಕ್ ಸ್ವಲ್ಪ ಅಡಚಣೆ ಆದತ್ತು. ಸ್ವಿಚ್ ಗ್ಯಾಪ್ದಾಗ ಅಷ್ಟೇ ವಿಡಿಯೋ ಮಾಡ್ಕೊತ ಬಂದೇವಿ. ಎತ್ತಿಗೆ ನಮಗೆ ಕಂಡಾಪಟ್ಟಿ ಡಿಸ್ಟೆನ್ಸ್ ಆಗಿಬಿಡ್ತು. ಅದಕ್ಕಾಗಿ ಸರಿಯಾಗಿ ವಿಡಿಯೋ ಮಾಡೋದು ಆಗಲಿಲ್ಲ. ಯಾವ ಸೈಕಲ್ ಮೋಟ್ರ್ ಕಮ್ಮಿ ಇದ್ರೆ ಎಲ್ಲ ಗಾಡಿಗೆ ವಿಡಿಯೋ ಮಾಡೋದು ಅನುಕೂಲಕ್ಕ ನಮ್ಗೆ
ನೋಡೋರ್ಗೆ ಅನುಕೂಲ ಆಕದೆ, ಒಟ್ಟು ಗಾಡಿ ತೋರ್ಸಕ್ಕದ. ಹಿಂದಾಗ ನಮ್ಗ ಹಿಂದಿನ ಗಾಡಿಗಳು ವಿಡಿಯೋ ಮಾಡಕ್ಕೆ ಆಗಲ್ಲ. ಅಕಸ್ಮಾತ್ ನಾವು ನಿಂತ ಹಿಂದ್ ಹೋಗ್ಬಿಟ್ಟೇವ್ ಅಂದ್ರೆ ಮುಂದಿನ ಗಾಡಿಗಳು ಹೊಳ್ಳಿ ಮುಂದ್ ಬರಕ್ ಅವಕಾಶನೇ ಸಿಗಂಗಿಲ್ಲ, ನಮ್ಗೆ ಹಿಂದೆ ಉಳಿಸ್ಬಿಡ್ತಾರ ಜನ. ಮೇನ್ ರೋಡ್ ಇಂದ ಒಳಗಡೆ ಬರ್ತಾವ ಈಗ ಎತ್ತುಗಳು. ಮತ್ತ ಹತ್ತಿ ರೋಡ್ ಅದಲ್ಲಿ ಮಚ್ಚವನ್ನ ರತ್ನಾಪುರ ಗಾಡಿ ಬೇಷೇ ಬಿಟ್ಟು ಬಂದದ. ಹಿಂದಿನ ಗಾಡಿಗಳು ದೂರ ಅದಾವ ಭಾಳ. ಪ್ರಥಮವಾಗಿ ಓಡಾತದ ನೋಡ್ರಿ ಇಲ್ಲಿ ತನ. ಹಿಂದಿನ ಗಾಡಿಗಳು ಈಗಿನ ಕಾರ್ನರ್ ಸನೇ ಬಂದವು. ಹಿಂದ್ ಕೇಸರಿ ಗಾಡಿವಾನ್ ಮಚ್ಚವನ್ನ ರತ್ನಾಪುರ್. ಬಿಜಾಪುರ ಗೌಡ್ರ ಸೂರ್ಯ ಎತ್ತ, ಈಚೆ ಕಡೆದು ಅಥಣಿ ಎತ್ತ. ಎತ್ತಿನ ಹೆಸರು ಗೊತ್ತಿಲ್ಲ, ಅಥಣಿ ಅವ್ರದ್ದು. 1 ನಂಬರ್ ಗಾಡಿ ಇದು 1 ನಂಬರ್ ಓಡಾತದ. 2 ನಂಬರ್ ಗಾಡಿಗೆ 1 ನಂಬರ್ ಗಾಡಿಗೆ ಬಹಳ ಫರ್ಕ ಇದೆ. ಒಂದು 200 ಇಂದ 300 ಮೀಟರ್ ಫರ್ಕ ಇದೆ. ಈಗಂತೂ ಬರತ್ತದ. ಇನ್ನ ಗೆರಿ ಪಟ್ಟ ಇನ್ನ 1 ಕಿಲೋಮೀಟರ್ ಮ್ಯಾಲಿದೆ, 2 ಕಿಲೋಮೀಟರ್ ತನ ಇದೆ. ಬಿಜಾಪುರ ಗೌಡ್ರು ಕಮಿಟಿ ಅಣ್ಣಗಳು ಎಷ್ಟು ಹೇಳಿದ್ರು ಸೈಕಲ್ ಮೋಟರ್ದವ್ರು ಹಂಗೆ ಬಂದೇ ಬರ್ತಾರ. ಫೋಟೋಗ್ರಾಫರ್ ಅಶೋಕನ್ನ ನೋಡ್ರಿ, ಅವ ಎಲ್ಲಾ ಮೈದಾನ ಫೋಟೋಗಳನ್ನು ಮಾಡ್ಕೊಡ್ತಾರೆ. ಇವ್ರೆ ಅಶೋಕನ್ನ ಫೋಟೋಗ್ರಾಫರ್ ಅಂತೇಳಿ. ಅಶೋಕನ್ನ ಫೋಟೋಗ್ರಾಫರ್ ಏಕತ್ ಹೇಳಿದ್ರು ಅವ್ರಿಗೆ ಆಲ್ರೆಡಿ. ಹಿಂದಿನ ಗಾಡಿ ದೂರ ಅದ ಅಂತ ಹೇಳಿ ಪಟ್ಟ ಬರುತ್ತಾನ ಏನ್ ಹೇಳಕ್ ಆಗಂಗಿಲ್ಲ. ಹಿಂದ್ಗಡೆ ಗಾಡಿ ತುಂಬಾ ದೂರ ಅದ, ಏನ ಇದ್ರ ಹಿಂದ್ಗಡೆ ಗಾಡಿ. ಮಚ್ಚವನ್ನ ರತ್ನಾಪುರ್ ಗಾಡಿವಾನ್.
ಪಟ್ಟಾಸನೆ ಬಂದು ಗಾಡಿ ಹಿಂದಿನ ಗಾಡಿ ಭಾಳ ಫರಕ್ ಅದ. ಬಿಜಾಪುರ ಗೌಡ್ರು ಪ್ರಥಮ ಸ್ಥಾನ ಪಡಿತಾರ. ಗಾಡಿವಾನ್ ಮಚ್ಚೊನ್ನ ರತ್ನಾಪುರ್. ಗಾಡಿ ಹಿಂದಿನ ಗಾಡಿಗೆ ಭಾಳ ಬಿಟ್ಟು ಬಂದು ಗಾಡಿ ಪ್ರಥಮ ಸ್ಥಾನ ಪಡೀತು. ಹಿಂದ ಕೇಸರಿ ಗಾಡಿವಾನ್ ಮಚ್ಚೊನ್ನ ರತ್ನಾಪುರ್ ಪ್ರಥಮ ಸ್ಥಾನ ಪಟ್ಟ ಜಿಗಿತು. 2 ನಂಬರ್ ಸಾಹೇಬ್ಲಾಲ್ ದೇಸಾಯಿ ಅವರು, ಗಾಡಿವಾನ್ ಸಾಹೇಬ್ಲಾಲ್ ದೇಸಾಯಿ ಅವರು ಕಾಸಿನಕೊಪ್ಪಿ ಎತ್ತ. ಸ್ವಲ್ಪ ವಿಡಿಯೋ ಆಗ್ಯದ, ಯಾಕಂದ್ರೆ ಹಿಂಗೆ ರಿವರ್ಸ್ ಓಡಾಡ್ತಿದ್ದೀವಿ. ಕಮ್ಯುನಿಟಿ ಅವರಿದ್ದರು ಬಡಗಿಲಿ, ಅದಕ್ಕೆ ವಿಡಿಯೋ ಸ್ವಲ್ಪ ಸೇಕ್ ಆಗಿಬಿಟ್ಟದ. ಸಾಹೇಬ್ಲಾಲ್ ದೇಸಾಯಿ ಅವರು ದ್ವಿತೀಯ ಸ್ಥಾನ ಪಡೆದರು. ಇವಾಗೇ ಆಯ್ತು ನೋಡ್ರಿ, ಅದು 2 ನಂಬರ್ ಆಗಿತ್ತು. ಮೂರು ನಂಬರ್ ಗಾಡಿ ಕಡ್ಲಿಮಟ್ಟಿ ಅವ್ರ ಗಾಡಿ ತೃತೀಯ ಸ್ಥಾನ ಪಡೆದರು. 3 ಗಾಡಿಗಳು ಬಂದಿವೆ. ಬಿಜಾಪುರ ಗೌಡ್ರು ಪ್ರಥಮ ಸ್ಥಾನ. ಗಾಡಿವಾನ್ ಹಿಂದ್ ಕೇಸರಿ ಗಾಡಿವಾನ್ ಮಚ್ಚೊನ್ನ ರತ್ನಾಪುರ್. ಹಿಂದ್ ಕೇಸರಿ ಗಾಡಿವಾನ್ ಮಚ್ಚೊನ್ನ ರತ್ನಾಪುರ್ ಪ್ರಥಮ ಸ್ಥಾನ ನೋಡ್ರಿ. ಸಂಗಾಪುರ 50,000 ಪ್ರಥಮ ಸ್ಥಾನ ಮಾಡ್ಯಾರ ಬಿಜಾಪುರ ಗೌಡ್ರು. ಯಾವ ಊರ್ದನ ಇವ? ಕಾಸಿನಗುಟ್ಟಿ ಆಡೋಣ. ಎಷ್ಟು ನಂಬರ್ ಅದೋಣ? ಬೊಮ್ಮನಿಗೆ ಕಾಸಿನಗುಟ್ಟಿ ದ್ವಿತೀಯ ಸ್ಥಾನ. ಯಾರು ಹೊಡೆದ್ರನ ಗಾಡಿ? ಸಾಹೇಬ್ಲಾಲ್ ದೇಸಾಯಿ. ಯಾವ ಊರ್ದನ? ಕಡ್ಲಿಮಟ್ಟಿ. 2 ಅಲ್ಲಿವೇನ? 2 ಅಲ್ಲಿವೇನ? ಎಷ್ಟು ನಂಬರ್ ಆಯ್ತನ? ಎಷ್ಟು? 3 ನಂಬರ್. ಯಾರ್ಯಾರು ಹೊಡೆದ್ರನ ಗಾಡಿ? ಕಡ್ಲಿಮಟ್ಟಿ ಸಂಗಾಪುರ ಮೈದಾನ ತೃತೀಯ ಸ್ಥಾನ.